ನಮಸ್ಕಾರ ಸ್ನೇಹಿತರೆ, ಭಾವಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು DVGಯವರ ಮಂಕುತಿಮ್ಮನ ಕಗ್ಗ ರಸಧಾರೆ 2ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇದರ ಅರ್ಥ, ಜೀವ ಜಡರೂಪ, ಪ್ರಪಂಚವನ್ನು ಅದ್ಯಾವುದೋ ಆವರಿಸಿಕೊಂಡು ಒಳನೆರೆದು ಇಹುದಂತೆ, ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಒಳನೆರೆದು ಅಂದರೆ ಒಳಗೆ ತುಂಬಿ, ಅಳವಡದಂತೆ ಅಂದರೆ ಸಿಕ್ಕದಂತೆ, ಇಹುದಂತೆ ಅಂದರೆ ಇದೆಯಂತೆ. ಇದರ ತಾತ್ಪರ್ಯ, ಈ ಪ್ರಪಂಚದಲ್ಲಿ ಇರುವುದು ಎರಡೇ, ಒಂದು ಜಡ, ಮತ್ತೊಂದು ಜೀವ. ಜಡವೆಂದರೆ ಚೇತನವಿಲ್ಲದ್ದು, ಜೀವವೆಂದರೆ ಚೇತನ. ಇವೆರಡರ ಸಮ್ಮಿಲನವೇ ಜಗದ್ವ್ಯಾಪಾರ. ಇವೆರಡರಲ್ಲೂ ತುಂಬಿಕೊಂಡಿರುವ ಭಾವದಿಂದ ಊಹಿಸಲಸಾಧ್ಯವಾದ, ಅಳತೆಗೆ ಸಿಗದ ವ್ಯಾಪಕತ್ವವು ಹೊಂದಿರುವ ಆ ವಿಶೇಷ ಅಂದರೆ ಅದು ಪರಮಾತ್ಮ. ಅವನಿಗೆ ನಮಿಸೋ ಅಥವಾ ಮಣಿಯೋ, ನಮಸ್ಕರಿಸೋ ಮಂಕುತಿಮ್ಮ ಎಂದು DVGಯವರು ಹೇಳ್ತಾರೆ. ಯಥಾ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ಅಂತ ಹೇಳಿ ಭೀಷ್ಮ ಪಿತಾಮಹರು ಯುಧಿಷ್ಠಿರ ಕೇಳುವಂತಹ 5 ಪ್ರಶ್ನೆಗಳಿಗೆ ಉತ್ತರಿಸುವಾಗ ಪರಮಾತ್ಮನ ಸ್ವರೂಪವನ್ನು ಈ ರೀತಿ ವಿವರಿಸ್ತಾರೆ. ಅಂದರೆ ಯುಗದ ಆದಿಯಲ್ಲಿ ಯಾರಿಂದ ಎಲ್ಲವೂ ಪ್ರಕಟಗೊಳ್ಳುತ್ತದೋ ಮತ್ತು ಯುಗದ ಅಂತ್ಯದಲ್ಲಿ ಯಾರಲ್ಲಿ ಎಲ್ಲವೂ ವಿಲೀನವಾಗುತ್ತದೋ ಅದೇ ಪರಮಾತ್ಮ. ಅಂದರೆ ಈ ಪರಮಾತ್ಮ ಜಡ ಜೀವ ಪರಸ್ಪರ ಸಂಬಂಧವನ್ನು ಕುರಿತು ಹೇರಳವಾದ ವ್ಯಾಖ್ಯಾನಗಳಿದ್ದರೂ ಕೂಡ ಎಂತೆಂಥ ಮಹಾಮಹಿಮಾನ್ವಿತರಿಗೂ ಕೂಡ ಈ ಪರಮಾತ್ಮನ ಒಂದು ಅಸ್ತಿತ್ವವನ್ನು ಊಹಿಸಲು, ಅಳೆಯಲು ಮತ್ತು ತಿಳಿಯಲು ಕಷ್ಟ ಸಾಧ್ಯವಾಗಿದೆ. ಹಾಗಾಗಿ ಆ ಒಂದು ಪರಮಾತ್ಮನ ಸ್ವರೂಪ ವಿಚಿತ್ರ ಮತ್ತು ವಿಶೇಷ. ಅದಕ್ಕೆ ನಾವು ಯಾವಾಗಲೂ ಮಣಿಬೇಕು ಮತ್ತು ನಮಿಸಬೇಕು ಅಂತ ಹೇಳಿ ಮಾನ್ಯ DV ಗುಂಡಪ್ಪನವರು ಹೇಳ್ತಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.